ನಮ್ಮ ಸಮುದಾಯದ ಬಾಂಧವರಿಗೆ ಹೇಳೋದು ಅಂತಂದರೆ ಸರ್ವೆ ಮಾಡೋದೊಂದು ಉತ್ತಮವಾದಂಥ ಕೆಲಸ. ಯಾಕಂದರೆ ಎಷ್ಟೋ ನಮ್ಮ ಸಮುದಾಯದವರು ಕೆಲವೊಬ್ಬರು ಎಲೆಮರೆ ಕಾಯಿ ಥರ ಬದುಕೋರು ಅವರೇ. ಅವರು ಸೌಲಭ್ಯಗಳಿಂದ ವಂಚಿತರಾಗಬಾರದು ಅಂತ ಈ ಸರ್ಕಾರ ಏನು ತಗೊಂಡಿದೆ, ಒಳ್ಳೆಯ ಅಭಿಪ್ರಾಯ, ಒಳ್ಳೆಯದೇ. ತುಂಬ ಸಂತೋಷ ಆಗುತ್ತೆ. ಎಲ್ಲ ಸಮುದಾಯದವರು ಯಾರು ಹಿಂದೇಟು ಹಾಕದೇನೆ ಮುಂದೆ ಬಂದು ಅವರವರು ಇದನ್ನು ಸರ್ಕಾರ ಏನು ಒಂದು ಇದು ತಗೊಂಡಿದೆ ನಿರ್ಧಾರ, ಅದಕ್ಕೆ ಅವರು ಸಹಕರಿಸಬೇಕು ಅಂತ ನನ್ನ ಅಭಿಪ್ರಾಯ. ಈ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮತ್ತು ತಾಲೂಕಾ ಆಸ್ಪತ್ರೆಗಳಲ್ಲಿ ಒಂದು ಇದನ್ನು ಕೈಗೊಂಡಿದ್ದಾರೆ. ಕೆಲವೊಬ್ಬರಿಗೆ ಏನು ಕೇಳ್ತಾರೆ ಅಂತ ಇದು ಮಾಡ್ಕೊತಾರೇನೋ, ಹೌದೇ ಆದಂಥ ಕೆಲವೊಂದು ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿರಬಹುದು. ಏನಾದ್ರು ಕೇಳಿದ್ರೆ ಹೆಂಗೆ, ಯಾಕಂದ್ರೆ ನಮ್ಮ ಕಮ್ಯುನಿಟಿಗಳಲ್ಲಿ ತುಂಬ ಜನ ಭಿಕ್ಷಾಟನೆ, ಬೆಗ್ಗಿಂಗ್ ಮಾಡ್ತಾರೆ. ಕೆಲವೊಬ್ಬರು ಸೆಕ್ಸ್ ವರ್ಕನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವರು ಈಗ ಏನಾದರೂ ಪ್ರಶ್ನೆಗಳನ್ನು ಕೇಳಿದಾಗ ಈ ವಿಚಾರ ಬರುತ್ತೋ ಇಲ್ಲೋ ಇವ್ರು ಹೇಳ್ತಾರೆ, ಬಹಿರಂಗ ಪಡಿಸ್ಬಿಟ್ರೆ ಕೆಲವೊಂದು ವಿಚಾರಗಳನ್ನು ಕಾಡ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ. ಅದೇ ಸರ್ವೆಯಲ್ಲಿ ಈ ಥರ ಎಲ್ಲ ಅವರವರು ಮನಸ್ಸಿನಲ್ಲಿರೋ ಅವರು ವೈಯಕ್ತಿಕ ವಿಚಾರಗಳನ್ನು ಹೇಳ್ಕೊಳ್ಬೇಕು. ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋವಂಥ ಅವಕಾಶ ಅವ್ರಿಗಾಗುತ್ತೆ. ಅವ್ರ ಮನಸ್ಸಲ್ಲಿ ಯಾವ್ಯಾವ ಥರ ಅವರು ದೇಶಗಳು ಏನು ಅಂತ ಅವ್ರಿಗೆ ತಿಳ್ಕೊಂಡು ಅವ್ರಿಗೆ ಏನೇನು ಸೌಲಭ್ಯಗಳನ್ನು ಕಲ್ಪಿಸ್ಬೇಕು ಅನ್ನೋ ವಿಚಾರ ಗೊತ್ತಾಗುತ್ತೆ. ಇಂದ ಓಪನ್ ಅಪ್ ಆಗಿ ಎಲ್ಲ ಹೇಳ್ಕೊಳ್ಬೋದು. ಆದಷ್ಟು ಎಲ್ಲ ನಮ್ಮ ಕಮ್ಯುನಿಟಿಯವರು ಬಂದು ಸಹಕರಿಸಬೇಕು, ಸ್ಪಂದಿಸಬೇಕು ಅಂತ ನಾನು ಕೇಳಿಕೊಳ್ತೀನಿ. ಸೆಪ್ಟೆಂಬರ್ 15, 2025ರಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಮೂಲ ಹಂತದ ಸಮೀಕ್ಷೆ ಆರಂಭವಾಗಲಿದೆ. ಸಮೀಕ್ಷೆ 45 ದಿನಗಳ ಕಾಲ ನಡೆಯಲಿದ್ದು, ತಮಗೆ ಸಮೀಪವಿರುವ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ನೀಡಿ